ನಮಸ್ಕಾರ. ಮುಖ್ಯಾಂಶಗಳು. ಕೃಷಿ ಸಂಬಂಧಿತ ಕಾಯ್ದೆ ವಿರೋಧಿಸಿ ರೈತರಿಂದ ಹಲವೆಡೆ ಪ್ರತಿಭಟನೆ. ಕೃಷಿಕರ ರಕ್ಷಣೆಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆ. ಕೇಂದ್ರದಿಂದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆ ಅಚಲ. ರೈತರ ಹೋರಾಟದ ಹೆಸರಿನಲ್ಲಿ ರಾಜಕೀಯ ಸಲ್ಲದು. ಸಚಿವ ಪ್ರಕಾಶ್ ಜಾವಡೇಕರ್. ವಿಧಾನಸಭೆ ಅಧಿವೇಶನದಲ್ಲಿ ಧನ ವಿನಿಯೋಗ ಸೇರಿ 36 ಪ್ರಮುಖ ವಿಧೇಯಕಗಳು ಅಂಗೀಕಾರ. ಸದನ ನಡವಳಿಕೆ ನಿಯಮ ತಿದ್ದುಪಡಿಗೆ ಸಮಿತಿ. ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಮತ್ತು ಕೊರೋನಾ ನಿಗ್ರಹಕ್ಕೆ ಸಮಾನ ಮನಸ್ಕ ದೇಶಗಳ ಸಂಘಟಿತ ಪ್ರಯತ್ನ ಅತ್ಯಗತ್ಯ. ಔಷಧ ಉತ್ಪಾದನಾ ವಲಯದಲ್ಲಿ ಭಾರತ ಮುಂಚೂಣಿ. ಪ್ರಧಾನಿ ನರೇಂದ್ರ ಮೋದಿ. ವಾರ್ತೆಗಳ ವಿವರ. ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡೇ ಎಪಿಎಂಸಿ ಮತ್ತು ಭೂ ಸುಧಾರಣಾ ಕಾಯ್ದೆಗಳಿಗೆ ತಿದ್ದುಪಡಿ ತರಲಾಗಿದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯವಾಗಲು ಅವಕಾಶ ನೀಡುವುದಿಲ್ಲ. ತಿದ್ದುಪಡಿ ಕಾಯ್ದೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಈ ಎರಡೂ ಕಾಯ್ದೆಗಳ ತಿದ್ದುಪಡಿ ಕುರಿತು ಸಾಧಕ ಬಾಧಕಗಳ ಬಗ್ಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ವಿಸ್ತೃತ ಚರ್ಚೆ ನಡೆದ ನಂತರ ಒಪ್ಪಿಗೆ ನೀಡಲಾಗಿದೆ. ಎಪಿಎಂಸಿಗಳನ್ನು ಮುಚ್ಚುವುದಿಲ್ಲ. ಅಲ್ಲಿನ ಸಿಬ್ಬಂದಿ ವೇತನ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲು ಹಣಕಾಸಿನ ತೊಂದರೆಯಾದರೆ ಸರ್ಕಾರವೇ ತುಂಬಿಕೊಡಲಿದೆ ಎಂದು ಹೇಳಿದರು. ರೈತರ ನೀರಾವರಿ ಜಮೀನನ್ನು ಖರೀದಿ ಮಾಡಬಯಸುವವರು ಆ ಜಮೀನನ್ನು ನೀರಾವರಿಗೆ ಉಪಯೋಗಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಮೀನು ಖರೀದಿ ಮಾಡಲು ಈಗಲೂ ಅವಕಾಶ ಇಲ್ಲ. ಜೊತೆಗೆ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಯಾವುದೇ ರೀತಿಯ ಬಾಧಕ ಆಗದಂತೆ ತಿದ್ದುಪಡಿ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಲಾಗಿದೆ. ಬರಡು ಭೂಮಿಯಲ್ಲಿ ಮಾತ್ರ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. 5 ಜನರಿರುವ ಕುಟುಂಬದಿಂದ 54 ಎಕರೆ ಜಮೀನನ್ನು ಮಾತ್ರ ಖರೀದಿಸಲು ಅವಕಾಶವಿದೆ. ಈ ಹಿಂದೆಯೂ ಇದೇ ಷರತ್ತು ವಿಧಿಸಲಾಗಿತ್ತು. ನಾವು ಸಹ ಇದನ್ನು ಮುಂದುವರೆಸಿದ್ದೇವೆ. ರಾಜ್ಯದಲ್ಲಿನ ಒಟ್ಟಾರೆ ಜಮೀನಿನ ಪೈಕಿ 1% ಕಡಿಮೆ ಜಮೀನನ್ನು ಕೈಗಾರಿಕೆಗಳಿಗೆ ಬಳಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಎಪಿಎಂಸಿ ಸೆಸ್ 1.5% ತಮ್ಮ ಸರ್ಕಾರ 0.3% ಇಳಿಕೆ ಮಾಡಿದೆ ಎಂದು ಯಡಿಯೂರಪ್ಪ ತಿಳಿಸಿದರು. ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿರುವ ಸರ್ಕಾರದ ಕ್ರಮವನ್ನು ಪ್ರತಿಭಟಿಸಿ ರೈತ ಮುಖಂಡರು ಕರ್ನಾಟಕ ಬಂದ್ ಆಚರಿಸುತ್ತಿದ್ದು, ಇದಾದ ನಂತರವೂ ಮಾತುಕತೆಗೆ ಬರಬೇಕು. ಅವರಲ್ಲಿನ ಎಲ್ಲಾ ಅನುಮಾನಗಳನ್ನು ಬಗೆಹರಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ಯಾವುದೇ ಭೂಮಿಯನ್ನು ಕೊಳ್ಳುವ ಅಧಿಕಾರ ಇಲ್ಲ. ಇದು ಕಂಡೀಷನ್. ನಂಬರ್ 3, ಸಣ್ಣ ಅತಿ ಸಣ್ಣ ರೈತರಿಗೆ ಯಾವುದೇ ರೀತಿ ಬಾಧಕ ಆಗದಂತೆ ಎಚ್ಚರ ವಹಿಸಿದ್ದೇವೆ. ಈ ಶಾಸನವನ್ನು ಮಾಡುವಂತ ಸಂದರ್ಭ ನೀವು ಹೇಳಿದಂತೆ ಯಾರೋ ಒಬ್ಬ ಕೈಗಾರಿಕೋದ್ಯಮಿ ಬರ್ತಾರೆ, ಬರಡು ಭೂಮಿ ಅದು, ಅಲ್ಲಿ ಕೈಗಾರಿಕೆ ಮಾಡೋದು ಮುಂದೆ ನಾವೇನು ಅಭ್ಯಂತರ ಮಾಡಲ್ಲ. ನಮ್ಮ ಉದ್ದೇಶನ ಅದನ್ನು ಮಾಡಲಿ ಅಂತ. ಎಪಿಎಂಸಿ ಸೆಸ್ 1.5 ಇತ್ತು. ನಾವು ಅದನ್ನೀಗ 0.35 ಇಳಿಸಿದ್ದೇವೆ. ಪ್ರತಿ ವರ್ಷ ಬೆಂಬಲ ಬೆಲೆಗೆ ರೈತರ ಉತ್ಪನ್ನ ಖರೀದಿಗೆ 2,000 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಿದೆ. ಈ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಕೇಂದ್ರದಲ್ಲಿ ಮಸೂದೆಗೆ ಕರಡನ್ನು ಮಂಡಿಸಿದರೆ ಕಾಂಗ್ರೆಸ್. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತ ಸಂಘಟನೆಗಳು ಇಂದು ರಾಜ್ಯ ಬಂದ್ಗೆ ಕರೆ ನೀಡಿದ್ದವು. ಇದಕ್ಕೆ ಹಲವೆಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಬೆಂಗಳೂರು, ಕೋಲಾರ, ವಿಜಯಪುರ ಸೇರಿದಂತೆ ಹಲವು ನಗರಗಳಲ್ಲಿ ಜನಜೀವನ ಸಾಮಾನ್ಯವಾಗಿತ್ತು. ಬಹುತೇಕ ವಾಣಿಜ್ಯ ಚಟುವಟಿಕೆಗಳ ವಹಿವಾಟು ಎಂದಿನಂತೆ ಇತ್ತು. ಅಗತ್ಯ ಸೇವೆ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗಲಿಲ್ಲ. ಈ ಮಧ್ಯೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ವಿವಿಧ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಇನ್ನಿತರ ಕೆಲ ಸಂಘಟನೆ ಬೆಂಬಲ ಸೂಚಿಸಿ ಪ್ರತಿಭಟನೆಗೆ ಕೈಜೋಡಿಸಿದ್ದವು. ಕೋಲಾರ ಜಿಲ್ಲೆಯ ವಿವಿಧೆಡೆ ರೈತಪರ ಹಾಗೂ ಕನ್ನಡಪರ ಸಂಘಟನೆಗಳಿಂದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಪ್ರತಿಭಟನೆ ನಡೆದವು. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿತ್ತು.
ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತೆ ಕನ್ನಡ ಪರ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಬಂದ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿಭಟನೆ ನಡೆಸಲು ಸೂಚಿಸಲಾಗಿತ್ತು. ಆದರೂ ಒತ್ತಾಯಪೂರ್ವಕವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿಸಲು ಮುಂದಾದವರನ್ನು ಬಂಧಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಬಂದ್ ಏನಿದೆ ಅದು ಇಲ್ಲಿಗಲ್ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾರಾದರೂ ಫೋರ್ಸ್ಫುಲಿ ರಸ್ತೆ ತಡೆ ಮಾಡೋದಾಗ್ಲಿ ಅಥವಾ ಸಾರ್ವಜನಿಕರಿಗೆ ಫೋರ್ಸ್ ಮಾಡಿ ಅಂಗಡಿ ಮುಚ್ಚೋದಾಗ್ಲಿ ಈ ತರ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಇವತ್ತು 22 ಜನ ಆ ತರ ವೈಲೇಟ್ ಮಾಡಕ್ಕೆ ಹೋದಾಗ ಅವ್ರನ್ನ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ವಿ. ನೂತನ ಕೃಷಿ ಕಾಯ್ದೆ ವಿರೋಧಿಸಿ ವಿಜಯಪುರ ಜಿಲ್ಲೆಯಲ್ಲಿಯೂ ರೈತಪರ ಸಂಘಟನೆಗಳ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ವಿಜಯಪುರ, ಬಸವನ ಬಾಗೇವಾಡಿ, ನಿಡಗುಂದಿ, ಮುದ್ದೇಬಿಹಾಳ, ಇಂಡಿ ಸೇರಿದಂತೆ ಹಲವೆಡೆ ರೈತ ಸಂಘಟನೆಗಳು ಧರಣಿ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ಥಗಿತಗೊಳಿಸಿ ವ್ಯಾಪಾರಿಗಳು, ಲಾರಿ ಚಾಲಕರು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ನಾವು ಹಿಂಗೆ ಬಿಟ್ಟಿದ್ದೆ, ಆದ್ರೆ ಮುಂದಿನ ದಿನ ನಮ್ಮ ಇಡೀ ದೇಶನೇ ಕೂಡ ಏನೈತಿ ಕೆಲವು ಉದ್ಯಮಿಗಳ ಕೈಯಲ್ಲಿ ಕೊಟ್ಟು ಹೊಕ್ಕಾರ. ಭೂ ಸುಧಾರಣಾ ಎಪಿಎಂಸಿ ಮಸೂದೆಗಳಿಗೆ ಅಂಕಿತ ಹಾಕಬಾರದು ಎಂದು ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲ ವಜೂಭಾಯ್ ವಾಲಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ರಾಜಭವನದಲ್ಲಿ ಇಂದು ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ಈ ಮಸೂದೆಗಳು ರೈತರಿಗೆ ಮಾರಕವಾಗಿವೆ ಎಂದು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ, ಎಸ್ಆರ್ ಪಾಟೀಲ್, ಹಿರಿಯ ಮುಖಂಡ ಮತ್ತು ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾಯ್ದೆ ವಿಚಾರದಲ್ಲಿ ಕಾಂಗ್ರೆಸ್ ದ್ವಂದ್ವ ನೀತಿ ಬಯಲಾಗಿದೆ. ರೈತರ ಹೋರಾಟದ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯುವ ಹುನ್ನಾರ ಬಹಿರಂಗವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಯಾವ ಭರವಸೆ ನೀಡಿತ್ತೋ ಸರ್ಕಾರ ಈಗ ಅದೇ ಮಸೂದೆಗೆ ಅಂಗೀಕಾರ ಪಡೆದಿದೆ. ಆದರೆ ಕಾಂಗ್ರೆಸ್ ರೈತರನ್ನು ದಾರಿ ತಪ್ಪಿಸಿ ಪ್ರತಿಭಟನೆಗೆ ಮುಂದಾಗಿದೆ. ಇದು ಖಂಡನೀಯ ಎಂದು ತಿಳಿಸಿದರು. ರೈತರ ಮನದಲ್ಲಿ ಗೊಂದಲ ಹುಟ್ಟುಹಾಕುವ ಕಾಂಗ್ರೆಸ್ನ ಪ್ರಯತ್ನ ಫಲ ನೀಡುವುದಿಲ್ಲ. ರೈತರಿಗೆ ಸರ್ಕಾರದ ಕ್ರಮದ ಬಗ್ಗೆ ಅರಿವಿದೆ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿ ಆರಂಭವಾಗಿದೆ ಎಂಬುದು ತಿಳಿದಿದೆ ಎಂದು ಅವರು ತಿಳಿಸಿದರು. एमएसपी जारी है, एपीएमसी भी मजबूत है और मजबूत तरीके से खरीद शुरू हो गई है. तो अब क्या बचा? आज तक जनता ने आंदोलन देखे, लेकिन ಕಾಂಗ್ರೆಸ್ ಕಾರ್ಯಕರ್ತರು ಟ್ರಕ್ನಲ್ಲಿ ಟ್ರ್ಯಾಕ್ಟರ್ ತಂದು ಇಂಡಿಯಾ ಗೇಟ್ ಬಳಿ ಸುಡುವ ಮೂಲಕ ತಮ್ಮ ಬಣ್ಣ ಬಯಲು ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ये कांग्रेस का नाटक है, इसकी हम भर्त्सना करते हैं. कांग्रेस आज बेनकाब हो गई. जिस तरह से किसान आंदोलन के नाम पर अपनी राजनीतिक रोटियां सेकने का काम कांग्रेस कर रही है, वो निंदनीय है. ಕೊರೋನಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಇದೇ 21ರಿಂದ 26ರವರೆಗೆ 6 ದಿನಗಳ ಕಾಲ ನಡೆದ 15ನೇ ವಿಧಾನಸಭೆಯ 7ನೇ ಅಧಿವೇಶನ ಅತ್ಯಂತ ಯಶಸ್ವಿ ಹಾಗೂ ಫಲಪ್ರದವಾಗಿ ನಡೆದಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ನಿಗದಿತ ಕಾರ್ಯಕಲಾಪಗಳ ಪೈಕಿ ಒಟ್ಟಾರೆ 90% ಯಶಸ್ವಿಯಾಗಿ ನಡೆದಿದ್ದು 40 ಗಂಟೆಗಳ ಕಾಲ ಕಾರ್ಯಕಲಾಪ ನಡೆದಿದೆ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಸೇರಿದಂತೆ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿ ಕುರಿತ ವರದಿ, 2020-21ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲನೇ ಕಂತಿನ ಬೇಡಿಕೆಗಳಿಗೆ ಅಂಗೀಕಾರ ನೀಡಿರುವುದು ಪ್ರಮುಖ ಕಲಾಪಗಳಲ್ಲಿ ಸೇರಿದೆ ಎಂದರು. ಧನ ವಿನಿಯೋಗ ವಿಧೇಯಕ ಸೇರಿದಂತೆ ಒಟ್ಟು 36 ವಿಧೇಯಕಗಳನ್ನು ಅಂಗೀಕರಿಸಿದ್ದು 1 ವಿಧೇಯಕವನ್ನು ತಡೆಹಿಡಿಯಲಾಗಿದೆ. ಒಟ್ಟು 3071 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಈ ಪೈಕಿ 1109 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಗಳನ್ನು ಮಂಡಿಸಲಾಗಿದೆ. ಲಿಖಿತ ಮೂಲಕ ಉತ್ತರಿಸಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇದೇ ಮೊದಲ ಬಾರಿಗೆ ಇಮೇಲ್ ಮುಖಾಂತರ ಸದಸ್ಯರು ಹಾಗೂ ಮಾಧ್ಯಮದವರಿಗೆ ಒದಗಿಸಲಾಗಿದೆ ಎಂದರು.
ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನು ನಾಮನಿರ್ದೇಶನ ಮಾಡಲು ಅನುವು ಮಾಡಿಕೊಡಲಾಗಿದೆ. ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳನ್ನು ಪರಿಶೀಲಿಸಿ ತಿದ್ದುಪಡಿ ತರಲು ಶಿಫಾರಸು ಮಾಡುವುದಕ್ಕಾಗಿ ನಿಯಮಾವಳಿ ಸಮಿತಿಯನ್ನು ರಚಿಸುವ ಅಧಿಕಾರವನ್ನು ಸದನ ತಮಗೆ ನೀಡಿದೆ. ಸಮಿತಿ ರಚನೆ ನಂತರ ಅದರ ಕಾರ್ಯವಿಧಾನಗಳನ್ನು ತಿಳಿಸುವುದಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದರು. ಅವರು ಈ ಧನ ವಿನಿಯೋಗ ಲೆಕ್ಕಗಳನ್ನ, ಹಣಕಾಸು ಲೆಕ್ಕಗಳನ್ನ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿಯನ್ನ ಹಾಗೂ 74ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅನುಷ್ಠಾನದ ಮೇಲೆ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆಯನ್ನ ಸದನದಲ್ಲಿ ನಾವು ಮಂಡಿಸಿದ್ದೇವೆ. ನಾವು 36 ವಿಧೇಯಕಗಳನ್ನ ಅಂಗೀಕರಿಸಿದ್ದೇವೆ. ಇನ್ನೊಂದು ವಿಧೇಯಕವನ್ನ ನಾವು ಚರ್ಚಿಸಿದ್ದೇವೆ, ಆದರೆ ಅದನ್ನ ಅನನ್ಯ ಕಾರಣಗಳಿಗೋಸ್ಕರವಾಗಿ ತಡೆ ಹಿಡಿದಿರುವಂತದ್ದಿದೆ. 3071 ಪ್ರಶ್ನೆಗಳನ್ನ ಸ್ವೀಕರಿಸಿ ಅದರೊಳಗೆ 1109 ಪ್ರಶ್ನೆಗಳನ್ನ ಉತ್ತರವನ್ನ ಸದನದಲ್ಲಿ ಕೊಟ್ಟಿದ್ದೇವೆ. ಮತ್ತು ಮಾಧ್ಯಮದವರಿಗೆ, ನಮ್ಮೆಲ್ಲ ಸದಸ್ಯರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಬಾರಿಗೆ ಮೊದಲ ಬಾರಿಗೆ ನಾವು ಇಮೇಲ್ ಮೂಲಕ ಅದರ ಉತ್ತರವನ್ನೆಲ್ಲವನ್ನು ಒದಗಿಸಿದ್ದೇವೆ ತಮ್ಮೆಲ್ಲರಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡರಿಕ್ಸನ್ ಅವರೊಂದಿಗೆ ವರ್ಚುವಲ್ ವೇದಿಕೆಯ ಮೂಲಕ ದ್ವಿಪಕ್ಷೀಯ ಶೃಂಗಸಭೆಯಲ್ಲಿ ಪಾಲ್ಗೊಂಡರು. ಭಾರತ ನಾರ್ಡಿಕ್ ಸಭೆ ನಡೆಸುವ ಡೆನ್ಮಾರ್ಕ್ ಪ್ರಧಾನಮಂತ್ರಿಯವರ ಪ್ರಸ್ತಾವಕ್ಕೆ ಧನ್ಯವಾದ ಅರ್ಪಿಸಿದ ಪ್ರಧಾನಿ, ಕೋವಿಡ್ ಪರಿಸ್ಥಿತಿ ತಿಳಿಯಾದ ಬಳಿಕ ಡೆನ್ಮಾರ್ಕ್ಗೆ ಬರುವುದಾಗಿ ತಿಳಿಸಿದರು. ಈ ವರ್ಚುವಲ್ ಸಭೆಯ ಮೂಲಕ ಎರಡೂ ದೇಶಗಳ ನಡುವಿನ ಬಾಂಧವ್ಯ ವರ್ಧನೆ ಕುರಿತ ಉದ್ದೇಶಕ್ಕೆ ಹೊಸ ರೂಪ ದೊರೆತಿದ್ದು, ಕಳೆದ ಕೆಲವು ತಿಂಗಳುಗಳ ಘಟನಾವಳಿಗಳು ಭಾರತ ಡೆನ್ಮಾರ್ಕ್ನಂತಹ ಸಮಾನ ಮನಸ್ಕ ದೇಶಗಳ ನಡುವೆ ನಿಯಮಾಧಾರಿತ, ಪಾರದರ್ಶಕ, ಮಾನವೀಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಂಚಿಕೊಂಡು ಒಗ್ಗೂಡಿ ಶ್ರಮಿಸುವ ಅವಶ್ಯಕತೆಯನ್ನು ಪ್ರತಿಪಾದಿಸಿವೆ ಎಂದರು. ಲಸಿಕೆ ತಯಾರಿಕೆಯಲ್ಲಿ ಕೂಡ ಸಮಾನ ಮನಸ್ಕ ದೇಶಗಳ ನಡುವೆ ಸಹಯೋಗ ಏರ್ಪಟ್ಟಿದ್ದು, ಈ ಸೋಂಕಿನಿಂದ ಮುಕ್ತಿ ಪಡೆಯಲು ಸಹಕಾರಿಯಾಗಲಿದೆ. ಭಾರತದ ಔಷಧ ವಲಯದ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಪ್ರಸಕ್ತ ಸನ್ನಿವೇಶದಲ್ಲಿ ಅನುಕೂಲವಾಗಿದೆ. ನಾವು ಇದನ್ನು ಲಸಿಕೆ ತಯಾರಿಕೆಯಲ್ಲೂ ಮುಂದುವರಿಸಲು ಇಚ್ಛಿಸುತ್ತೇವೆ. ಇದು ಸ್ವಾವಲಂಬಿ ಭಾರತದ ಆಶಯವೂ ಕೂಡ ಆಗಿದೆ ಎಂದು ಹೇಳಿದರು. ಭಾರತದ ತೆರಿಗೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ತಂದಿರುವ ಸುಧಾರಣೆಗಳಿಂದ ದೇಶದಲ್ಲಿ ಹೂಡಿಕೆ ಮಾಡುವ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳಿಗೆ ಲಾಭವಾಗಲಿದೆ ಎಂದ ಪ್ರಧಾನಿ, ದೇಶ ಇತರ ಕ್ಷೇತ್ರಗಳಲ್ಲೂ ನಿರಂತರ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ವಿವರಿಸಿದರು. अन्य लाइक माइंडेड देश भी इस प्रयत्न में जुड़ सकते हैं. इस संदर्भ में मेरा मानना है कि हमारी वर्चुअल समिट न सिर्फ भारत डेनमार्क संबंधों के लिए उपयोगी सिद्ध होगी, बल्कि वैश्विक चुनौतियों के प्रति भी एक साझा अप्रोच बनाने में मदद करेगी. एक बार फिर से एक्सेलेंसी, आपके समय के लिए बहुत बहुत धन्यवाद करता हूं. अब मैं आपको अपने ओपनिंग रिमार्क्स के लिए आमंत्रित करना चाहता हूं. And cooperation is ಡೆನ್ಮಾರ್ಕ್ ಪ್ರಧಾನಿ, ಕೋವಿಡ್ ಜಾಗತಿಕ ಸವಾಲಾಗಿದ್ದು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸಹಕಾರ ಅತ್ಯಗತ್ಯ. ಸಮಾನ ಮನಸ್ಕ ದೇಶಗಳು ಒಗ್ಗೂಡಿ ಶ್ರಮಿಸುವ ಅಗತ್ಯವಿದೆ ಎಂಬ ಪ್ರಧಾನಮಂತ್ರಿಯವರ ಮಾತುಗಳಿಗೆ ಬೆಂಬಲ ವ್ಯಕ್ತಪಡಿಸಿದರು. true that we are like-minded countries when it comes to the support of a global world society based on multilateral ideas and values. With India and Denmark joining hands together today, I am confident that we are able to overcome both the situation when it comes to COVID-19, but also when it comes to climate changes. And because of that, we are able in our cooperation to build a better future for our people. Thank you so much. ಇದೇ ಸಂದರ್ಭದಲ್ಲಿ ಬೌದ್ಧಿಕ ಆಸ್ತಿ ಸಹಕಾರ ಕುರಿತಂತೆ ಎರಡೂ ದೇಶಗಳ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಅಂಕಿತ ಹಾಕಲಾಯಿತು. ಈ ಮಧ್ಯೆ ಭಾರತ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ಸೌರ ಸಹಯೋಗದಲ್ಲಿ ಭಾಗಿಯಾಗುವ ಬಗ್ಗೆ ಡೆನ್ಮಾರ್ಕ್ ತನ್ನ ನಿರ್ಧಾರವನ್ನು ಪ್ರಕಟಿಸಿತು. ಈ ಶೃಂಗಸಭೆ ಎರಡೂ ದೇಶಗಳ ನಾಯಕರಿಗೆ ಸಮಗ್ರವಾಗಿ ದ್ವಿಪಕ್ಷೀಯ ಸಂಬಂಧದ ವಿಸ್ತೃತ ಚೌಕಟ್ಟಿನ ಪರಾಮರ್ಶೆಗೆ ಮತ್ತು ಎರಡೂ ದೇಶಗಳ ನಡುವಿನ ಬಾಂಧವ್ಯ ವರ್ಧನೆಗೆ ಅವಕಾಶ ಕಲ್ಪಿಸಿತ್ತು.
ಭಾರತ ಮತ್ತು ಡೆನ್ಮಾರ್ಕ್ ನಡುವೆ ದ್ವಿಪಕ್ಷೀಯ ಸರಕು ಮತ್ತು ಸೇವೆಗಳ ವಾಣಿಜ್ಯ 30% ವೃದ್ಧಿಸಿದ್ದು 2016ರಲ್ಲಿದ್ದ 2.82 ಶತಕೋಟಿಯಿಂದ 2019ರಲ್ಲಿ $3.68 ಶತಕೋಟಿ ತಲುಪಿದೆ. ಶಿಪ್ಪಿಂಗ್, ನವೀಕರಿಸಬಹುದಾದ ಇಂಧನ, ಪರಿಸರ, ಕೃಷಿ, ಆಹಾರ ಸಂಸ್ಕರಣೆ ಸೇರಿದಂತೆ ಭಾರತದ ವಿವಿಧ ವಲಯಗಳಲ್ಲಿ ಸುಮಾರು 200 ಡೆನ್ಮಾರ್ಕ್ ಕಂಪನಿಗಳು ಹೂಡಿಕೆ ಮಾಡಿವೆ. ನೂತನ ರಕ್ಷಣಾ ದಾಸ್ತಾನು ಪ್ರಕ್ರಿಯೆ ಡಿಎಪಿ 2020 ಮೇಕ್ ಇನ್ ಇಂಡಿಯಾ ಉಪಕ್ರಮದ ಮೂಲಕ ಭಾರತದ ದೇಶೀಯ ಕೈಗಾರಿಕೆಗಳನ್ನು ಸಬಲೀಕರಿಸಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿಪ್ರಾಯಪಟ್ಟಿದ್ದಾರೆ. ಡಿಎಪಿ 2020 ಬಿಡುಗಡೆ ಮಾಡಿದ ಅವರು, ದೇಶವನ್ನು ಜಾಗತಿಕ ಉತ್ಪಾದನಾ ತಾಣವಾಗಿ ಮಾಡುವ ಪ್ರಧಾನಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನಕ್ಕೆ ರಕ್ಷಣಾ ದಾಸ್ತಾನು ಪ್ರಕ್ರಿಯೆ ಅನುಗುಣವಾಗಿದೆ ಎಂದು ತಿಳಿಸಿದ್ದಾರೆ. ಬಾಧ್ಯಸ್ಥರುಗಳಿಂದ ವ್ಯಾಪಕ ಆಯಾಮದ ಸಲಹೆಗಳನ್ನು ಪಡೆದುಕೊಂಡ ತರುವಾಯ ಡಿಎಪಿ 2020 ರೂಪಿಸಲಾಗಿದ್ದು, ಭಾರತೀಯ ದೇಶೀಯ ಉದ್ಯಮದ ಹಿತಾಸಕ್ತಿಗಳನ್ನು ಕಾಪಾಡುವಾಗ ಆಮದಿಗೆ ಪರ್ಯಾಯವಾಗಿ ಮತ್ತು ರಫ್ತು ಮಾಡಲು ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಲು, ನೇರ ವಿದೇಶಿ ಬಂಡವಾಳ ಉತ್ತೇಜಿಸಲು ಡಿಎಪಿ 2020 ಸಮರ್ಪಕವಾಗಿ ನಿಬಂಧನೆಗಳನ್ನು ಒಳಗೊಂಡಿದೆ. ಈ ಮಧ್ಯೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು 2290 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಶಸ್ತ್ರಾಸ್ತ್ರ ಮತ್ತು ಸಾಧನಗಳ ದಾಸ್ತಾನಿಗೆ ಸಮ್ಮತಿ ಸೂಚಿಸಿದ್ದಾರೆ. ವಿಶ್ವದಲ್ಲೇ ದೀರ್ಘ ಸೇವೆ ಸಲ್ಲಿಸಿದ್ದ ಯುದ್ಧ ನೌಕೆ ಐಎನ್ಎಸ್ ವಿರಾಟ್ ಗುಜರಾತ್ನ ಭಾವನಗರದ ಅಲಾಂಗ್ನಲ್ಲಿಂದು ತನ್ನ ಕೊನೆಯ ಸಂಚಾರ ನಡೆಸಿದ್ದು, ಅದನ್ನು ಸೇನಾ ಸೇವೆಯಿಂದ ಅಧಿಕೃತವಾಗಿ ಹಿಂಪಡೆಯಲಾಗಿದೆ. ಕೇಂದ್ರ ಹಡಗು ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಐಎನ್ಎಸ್ ವಿರಾಟ್ಗೆ ನಮನ ಸಲ್ಲಿಸಿ 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಸಮರಾಭ್ಯಾಸ ಸೇರಿದಂತೆ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸಿದ ಈ ನೌಕೆ ನಮ್ಮ ದೇಶದ ಹೆಮ್ಮೆ ಎಂದು ಹೇಳಿದರು. तक हमारी नेवी में सेवा देने के बाद आईएनएस विराट आज अपने अंतिम सफर पर आया, लेकिन एक आईएनएस विराट दोस्तों शायद 11 लाख किलोमीटर का उन्होंने जर्नी किया है. 30 साल में देश के कई ऐसे युद्ध अभ्यास में ये आईएनएस विराट शामिल हुआ. आईएनएस विराट देश की आन बान और शान थे. ದೈನಂದಿನ ಬದುಕಿನಲ್ಲಿ ಸೂಕ್ತ ಪೌಷ್ಟಿಕ ಆಹಾರ ಸೇವನೆ ಮತ್ತು ದೈಹಿಕ ಚಟುವಟಿಕೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಕೆಟ್ಟ ಆಹಾರ ಅಭ್ಯಾಸಗಳು ಜನರ ಮೇಲೆ, ಅದರಲ್ಲೂ ಯುವ ಸಮುದಾಯಕ್ಕೆ ಮಾರಕವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ದೆಹಲಿಯಲ್ಲಿಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಕೋವಿಡ್ ಲಸಿಕೆ ಪೋರ್ಟಲ್ ಮತ್ತು ರಾಷ್ಟ್ರೀಯ ರಿಜಿಸ್ಟ್ರಿಗೆ ಚಾಲನೆ ನೀಡಿದ ಅವರು, ಕೇಂದ್ರ ಸರ್ಕಾರದ ಫಿಟ್ ಇಂಡಿಯಾ ಚಳುವಳಿ ಮತ್ತು ಪೌಷ್ಟಿಕ ಅಭಿಯಾನದಂತಹ ಕಾರ್ಯಕ್ರಮಗಳು ಜನರಿಗೆ ಆರೋಗ್ಯಪೂರ್ಣ ಜೀವನ ಶೈಲಿಯ ಬಗ್ಗೆ ಅರಿವು ಮೂಡಿಸುತ್ತಿವೆ ಎಂದು ತಿಳಿಸಿದರು. ವೈದ್ಯಕೀಯ ಸಂಶೋಧನೆಗಳ ಫಲ ದೇಶದ ಶ್ರೀಸಾಮಾನ್ಯರಿಗೆ ತಲುಪಬೇಕು ಎಂದು ಅಭಿಪ್ರಾಯಪಟ್ಟ ಅವರು, ದೇಶದಲ್ಲಿ ಪ್ರಸ್ತುತ ಮಾರಕ ಕೋವಿಡ್-19 ನಿಯಂತ್ರಣಕ್ಕಾಗಿ 3 ಲಸಿಕೆಗಳ ಪ್ರಯೋಗ ವಿವಿಧ ಹಂತಗಳಲ್ಲಿವೆ ಎಂದು ಮಾಹಿತಿ ನೀಡಿದರು. ಈ ಪೋರ್ಟಲ್ನಲ್ಲಿ ಕೋವಿಡ್-19 ನಿಗ್ರಹಕ್ಕೆ ಜಗತ್ತಿನಾದ್ಯಂತ ಉತ್ಪಾದಿಸಲಾಗುತ್ತಿರುವ ಲಸಿಕೆಗಳ ಮಾಹಿತಿ ಲಭ್ಯವಿರಲಿದೆ ಮತ್ತು ಇದು ವೈದ್ಯಕೀಯ ಸಂಶೋಧನಾ ಮಂಡಳಿಯ ದೀರ್ಘ ಪಯಣದ ಮಾಹಿತಿ ನೀಡಲಿದೆ ಎಂದು ತಿಳಿಸಿದರು. Activities that have been proposed today and that have been done, I think they are all very, very important. 20 years down the line, I can appreciate that the way we have progressed in last 20 years, I think more than 100 times work must have been done in these 20 years. In the during the last year also, 2019, when I had visited another science laboratory across the road, I made it a point to visit NIN for some time and then had a meeting with your scientists, informal meeting. That was not an official visit. There again I could appreciate that this is something which needs to be. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ 113ನೇ ಜನ್ಮದಿನ ಇಂದು. 1907ರ ಈ ದಿನ ಪಂಜಾಬ್ನ ಜನನವಾಲಾದಲ್ಲಿ ಜನಿಸಿದ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ದರು.
ವಿದ್ಯಾರ್ಥಿ ಜೀವನದಲ್ಲೇ 1921ನೇ ಸಾಲಿನಲ್ಲಿ ಅಸಹಕಾರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು. ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ನಡೆಸಿದ ಮಾರಣ ಹೋಮದಿಂದಾಗಿ ಸಂಭವಿಸಿದ ಸಾಕಷ್ಟು ಸಾವು ನೋವುಗಳನ್ನು ಕಂಡ ಭಗತ್ ಸಿಂಗ್ ಅವರಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಹೆಚ್ಚಲು ಪ್ರಮುಖ ಕಾರಣವಾಯಿತು. ರಾಷ್ಟ್ರ ವಿಮೋಚನೆಯೊಂದೇ ನನ್ನ ಗುರಿ ಎಂದು ಹೋರಾಡಿದ ಮಹಾನ್ ದೇಶಭಕ್ತ ಭಗತ್ ಸಿಂಗ್ನನ್ನು 23ನೇ ವಯಸ್ಸಿನಲ್ಲೇ ಬ್ರಿಟಿಷರು ನೇಣುಗಂಬಕ್ಕೇರಿಸಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿ ಹೋರಾಟಗಾರರಲ್ಲಿ ಒಬ್ಬರೆಂದು ಗುರುತಿಸಿಕೊಂಡಿದ್ದ ಭಗತ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ಹಲವು ಗಣ್ಯರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. एसोसिएशन के स्थापक सदस्यों में से एक इस नौजवान ने पूरे हिंदुस्तान में एक ऐसी ಪ್ರಧಾನಿ ನರೇಂದ್ರ ಮೋದಿ ಭಾರತದ ವೀರ ಸುಪುತ್ರ ಅಮರ ಹುತಾತ್ಮ ಭಗತ್ ಸಿಂಗ್ ಅವರ ಜಯಂತಿ ಅಂಗವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಅವರ ಶೌರ್ಯ ಮತ್ತು ಪರಾಕ್ರಮ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಯುಗ ಯುಗಗಳವರೆಗೂ ಪ್ರೇರಣೆ ನೀಡುತ್ತದೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ತಮ್ಮ ಪರಿವರ್ತನಕಾರಿ ವಿಚಾರಗಳು ಮತ್ತು ಅದ್ವಿತೀಯ ತ್ಯಾಗದಿಂದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ದಿಸೆ ತೋರಿದ ಭಗತ್ ಸಿಂಗ್ ದೇಶದ ಯುವ ಜನತೆಯನ್ನು ಜಾಗೃತಿಗೊಳಿಸಿ ಚಳುವಳಿಯಲ್ಲಿ ಧುಮುಕಲು ಪ್ರೇರಣೆ ನೀಡಿದ್ದರು. ಇಡೀ ದೇಶ ಅವರ ಕೊಡುಗೆಯನ್ನು ಸದಾ ಸ್ಮರಿಸುತ್ತದೆ ಎಂದು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕಿರಿಯ ವಯಸ್ಸಿನಲ್ಲೇ ಬ್ರಿಟಿಷರ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ ಕ್ರಾಂತಿಕಾರಿ ನಾಯಕ ಭಗತ್ ಸಿಂಗ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ತರ ಪಾತ್ರ ವಹಿಸಿದ್ದರು. ಅವರ ಅದಮ್ಯ ಸಾಹಸ ಮತ್ತು ಶೌರ್ಯ ಇಂದಿಗೂ ಕೂಡ ಯುವ ಜನತೆಯಲ್ಲಿ ದೇಶಪ್ರೇಮವನ್ನು ಜಾಗೃತಗೊಳಿಸುತ್ತದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಅನರ್ಘ್ಯ ರತ್ನ ಹುತಾತ್ಮ ಭಗತ್ ಸಿಂಗ್ರ ಶೌರ್ಯ ಎಲ್ಲ ಪೀಳಿಗೆಗೂ ಪ್ರೇರಣಾ ಶಕ್ತಿ. ಅವರ ಜನ್ಮದಿನದಂದು ಶತನಮನಗಳು ಎಂದು ಟ್ವೀಟ್ ಮಾಡಿದ್ದಾರೆ. ಸ್ವಚ್ಛತೆಯೇ ಸಂಸ್ಕೃತಿಯ ತಾಯಿ ಬೇರು ಎನ್ನುವ ಮಾತನ್ನು ಸಾಕಾರ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಗ್ರಾಮೀಣ ಪರಿಸರದ ನೈರ್ಮಲ್ಯ ಕಾಪಾಡಲು ಇಂಗುಗುಂಡಿ ಯೋಜನೆ ರೂಪಿಸಿದ್ದು, ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಆರ್ಥಿಕ ಸಹಾಯ ಒದಗಿಸಲಾಗುತ್ತಿದೆ. ಮನೆ ಹಾಗೂ ಮನೆಯ ಪರಿಸರದಲ್ಲಿ ಬಳಕೆಯಾಗುವ ತ್ಯಾಜ್ಯ ನೀರನ್ನು ಇಂಗುಗುಂಡಿಗೆ ಹಾಯಿಸಿ ಸುಂದರ ಪರಿಸರ ಸೃಷ್ಟಿಸುವುದು ಯೋಜನೆಯ ಉದ್ದೇಶವಾಗಿದೆ. ಅಲ್ಲದೆ ಈ ನೀರನ್ನು ಕೈತೋಟಕ್ಕೆ ಬಳಸಿ ತರಕಾರಿಗಳನ್ನು ಬೆಳೆಸಲು ಅನುಕೂಲವಾಗುವಂತೆ ಒತ್ತು ನೀಡಲಾಗಿದೆ. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಂದಾಗಿದೆ. ಎರಡೂ ತಾಲೂಕುಗಳಲ್ಲಿ 700 ಇಂಗುಗುಂಡಿ ನಿರ್ಮಿಸುವ ಗುರಿ ಹೊಂದಲಾಗಿದ್ದು, ಪ್ರತಿ ಇಂಗುಗುಂಡಿಗೆ ತಲಾ 17,000 ರೂಪಾಯಿ ಆರ್ಥಿಕ ಸಹಾಯ ಒದಗಿಸಲಾಗುತ್ತಿದೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಜಯರಾಮ್ ಚೌಹಾಣ್ ಪಾಲ್ಗೊಂಡಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ರೇಣುಕಾ ಇಂಗುಗುಂಡಿ ನಿರ್ಮಿಸಿಕೊಳ್ಳಲು ಸಹಾಯಧನ ದೊರಕಿದ್ದು, ಈಗ ಮನೆಯ ಪರಿಸರ ಸ್ವಚ್ಛವಾಗಿದೆ ಎಂದು ತಿಳಿಸಿದರು. ಮಾಡ್ಕೊಂಡು ಈಗಿನ ಬಸ್ಲಾಗಿ ಕ್ಲೀನ್ ಐತ್ರಿ, ಚೆನ್ನಾಗಿ ಐತಿ. ನಾವ್ ಹಿಂಗ್ ಬಸ್ಲ ಮಾಡ್ಕೊಂಡ್ರಿ ಸರಿ 14,000 ಮಾಡ್ತೀವಂದ್ರಿ ಸರ್ ಬಿಲ್. ಅದ್ರಾಗ ನಮ್ಗೊಂದು 3,000 ಖರ್ಚಾಗತ್ರಿ ಸರ್. ಅದ್ರ ಹಂಗಿಲ್ರಿ, ಕ್ಲೀನ್ ಆಗೈತ್ರಿ. ಅಲ್ಲಾಗ ಗಲೀಜ್ ಆಗ್ತೈತ್ರಿ ಸರ್. ಅಲ್ಲಿ ಗಲೀಜ್ ಆಗ್ತಿದ್ರೆ ಈಗ ಏನು ಗಲೀಜ್ ಇಲ್ರಿ, ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಾರ. ಈಗ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ವತಿಯಿಂದ ನಮಗೆ ಅನುಕೂಲ ಮಾಡಿ. ಮತ್ತೋರ್ವ ಫಲಾನುಭವಿ ಪ್ರಕಾಶ ಬಳಕೆಯಾದ ಮನೆಯ ತ್ಯಾಜ್ಯ ನೀರನ್ನು ಇಂಗಿಸಿ ಸದುಪಯೋಗ ಮಾಡಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಹೊರಗೆ ಬಿಟ್ಟರೆ ಸೊಳ್ಳೆಗಳ ಕಾಟ ಜಾಸ್ತಿ ಆಗೋದ್ರಿಂದ ಅದು ನೀರು ಕಟ್ಕೊಂಡು ಕೆಲಸ ಮಾಡ್ತೀವಿ. ನಮಗೆ ಒಂದು 15,000 ರೂಪಾಯಿ ಸಹಾಯಧನ ಕೊಟ್ಟು ಅಂತ ಹೇಳಿ ನಮಗೆ ಭಾಳ ಅನುಕೂಲ ಆಗೈತಿ. ಈ ಸಹಾಯಧನದಿಂದ ನಾವು ಸ್ವಲ್ಪ ಕೆಲಸ ನೀಟಾಗಿ ಮಾಡ್ಕೊಂಡು ಅನುಕೂಲ ಮಾಡ್ಕೊಂತೀವಿ ಸರ್. ಈಗಾಗಲೇ ನಾವು ಹಿರೇಸಿಂಧೋಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಂದಿಗಲ್ಲಪ್ಪ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಯಡಿ ಸಹಾಯಧನ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಎನರ್ಜಿಯಲ್ಲಿ ಬರುವಂತಹ ಒಂದು ಕಾರ್ಯಕ್ರಮ ಇದು ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದ ಒಂದು ಯೋಜನೆ ಆಗಿದೆ. ಈ ಯೋಜನೆ ಹಿರೇಸಿಂಧೋಗಿ ಗ್ರಾಮ ಪಂಚಾಯತಿಯಲ್ಲಿ ತುಂಬಾ ಒಂದು ಸಾರ್ವಜನಿಕರ ಸಹಕಾರ ಕೊಟ್ಟಿರುವುದರಿಂದ ಮುಂದೆ ಒಂದು ವಾರದ ಒಳಗಡೆ ಒಂದು 20-25 ಒಂದು ಇಂಗುಗುಂಡಿಗಳನ್ನು ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಲು ನಾವು ಮನೆ ಪ್ರತಿ ಮನೆಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಡಾ ಜಯರಾಮ್ ಚೌಹಾಣ್ ಎರಡೂ ತಾಲೂಕಿನಲ್ಲಿ ಸುಮಾರು 700 ಇಂಗುಗುಂಡಿ ನಿರ್ಮಿಸುವ ಗುರಿ ಹೊಂದಲಾಗಿದ್ದು, ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಯೋಜನೆಯಡಿಯಲ್ಲಿ ವೈಯಕ್ತಿಕವಾಗಿ ನಾವು ಎಲ್ಲಾ ಫಲಾನುಭವಿಗಳಿಗೆ ಏನಪ್ಪಾ ಅಂದ್ರೆ ಈ ಇಂಗುಗುಂಡಿಗಳನ್ನು ಕೊಡ್ಲಿಕ್ಕೆ
ಏನಪ್ಪ ಅಂದ್ರೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಮಿ ಅವರಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ವೈದ್ಯರು ಅವರನ್ನು ಕೊರೋನಾ ಪರೀಕ್ಷೆಗೆ ಒಳಪಡಿಸಿದಾಗ ಸೋಂಕಿರುವುದು ಖಚಿತವಾಗಿದ್ದು ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಮ್ಮ ಸಂಪರ್ಕಕ್ಕೆ ಬಂದವರೆಲ್ಲರೂ ಕೊರೋನಾ ಪರೀಕ್ಷೆಗೆ ಒಳಪಡಬೇಕು, ಆರೋಗ್ಯ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಚಿವರು ಮನವಿ ಮಾಡಿದ್ದಾರೆ. ಈ ನಡುವೆ ಕಲಬುರಗಿ ಸಂಸದ ಡಾ ಉಮೇಶ್ ಜಾಧವ್ ಅವರಿಗೂ ಕೊರೋನಾ ಸೋಂಕಿರುವುದು ದೃಢಪಟ್ಟಿದ್ದು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಸತತ 4ನೇ ದಿನವಾದ ಇಂದೂ ಸಹ ಡೀಸೆಲ್ ದರದಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಮಾಡಿದೆ. ಡೀಸೆಲ್ ದರ ಪ್ರತಿ ಲೀಟರ್ಗೆ 9 ರಿಂದ 10 ಪೈಸೆ ಇಳಿಕೆಯಾಗಿದೆ. ಪೆಟ್ರೋಲ್ ದರ ಕಳೆದ 6 ದಿನಗಳಿಂದ ಸ್ಥಿರವಾಗಿದೆ. ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಸಾಂಬೂರಾ ಪ್ರದೇಶದಲ್ಲಿಂದು ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ 2 ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ. ಗ್ರಾಮದಲ್ಲಿ ಭಯೋತ್ಪಾದಕರು ಅಡಗಿರುವ ಖಚಿತ ಮಾಹಿತಿಯ ಮೇಲೆ ಕಾರ್ಯಾಚರಣೆ ನಡೆಸಿದ ಜಂಟಿ ಭದ್ರತಾ ಪಡೆಗಳು ಪ್ರದೇಶವನ್ನು ಸುತ್ತುವರೆದು ಶೋಧ ಕಾರ್ಯಾಚರಣೆ ಕೈಗೊಂಡಾಗ ಅಡಗಿದ್ದ ಭಯೋತ್ಪಾದಕರು ಪಡೆಗಳ ಮೇಲೆ ಗುಂಡಿನ ಮಳೆಗರೆದರು. ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿದ ಭದ್ರತಾ ಪಡೆಗಳು 2 ಭಯೋತ್ಪಾದಕರನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇತ್ತೀಚಿನ ವರದಿ ಬಂದಾಗ ಪಡೆಗಳು ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆಸಿವೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ. ಉತ್ತರ ಒಳನಾಡಿನ ಹಲವೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಮತ್ತು ಕರಾವಳಿ ಭಾಗದಲ್ಲಿ ಚದುರಿದಂತೆ ಮಳೆಯಾಗಿದೆ. ಬೇವೂರು 5, ಕಂಪ್ಲಿ ಬಾದಾಮಿ 4, ಯಲಬುರ್ಗಾ ರಾಮದುರ್ಗ 3, ಕೂಡ್ಲಿಗಿ ಹುನಗುಂದ ಜಾಲಹಳ್ಳಿ 2, ವಿಜಯಪುರ ಮುನೀರಾಬಾದ್ ಹರಪನಹಳ್ಳಿ ಆಗುಂಬೆ ಹೊಸಪೇಟೆಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಕೆಲ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಸಂಬಂಧಿತ ಕಾಯ್ದೆ ವಿರೋಧಿಸಿ ರೈತರಿಂದ ಹಲವೆಡೆ ಪ್ರತಿಭಟನೆ, ಕೃಷಿಕರ ರಕ್ಷಣೆಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆ. ಕೇಂದ್ರದಿಂದ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಕೆ ಅಚಲ, ರೈತರ ಹೋರಾಟದ ಹೆಸರಿನಲ್ಲಿ ರಾಜಕೀಯ ಸಲ್ಲದು, ಸಚಿವ ಪ್ರಕಾಶ್ ಜಾವಡೇಕರ್. ವಿಧಾನಸಭೆ ಅಧಿವೇಶನದಲ್ಲಿ ಧನ ವಿನಿಯೋಗ ಸೇರಿ 36 ಪ್ರಮುಖ ವಿಧೇಯಕಗಳು ಅಂಗೀಕಾರ, ಸದನ ನಡವಳಿಕೆ ನಿಯಮ ತಿದ್ದುಪಡಿಗೆ ಸಮಿತಿ, ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಮತ್ತು ಕೊರೋನಾ ನಿಗ್ರಹಕ್ಕೆ ಸಮಾನ ಮನಸ್ಕ ದೇಶಗಳ ಸಂಘಟಿತ ಪ್ರಯತ್ನ ಅತ್ಯಗತ್ಯ, ಔಷಧ ಉತ್ಪಾದನಾ ವಲಯದಲ್ಲಿ ಭಾರತ ಮುಂಚೂಣಿ, ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.